ಕಳೆದ 3-4 ದಶಕಗಳಿಂದ ಸುಮಾರು 800ರಿಂದ 900 ಎಕರೆ ಬಲದಂಡೆಯ ಜಮೀನುಗಳಿಗೆ ಹರಿಯುತ್ತಿದ್ದ ಹನೂರು ವ್ಯಾಪ್ತಿಯ ದುರ್ಗಿ ಅಣೆಕಟ್ಟೆಯ ಗೇಟ್ಗಳನ್ನು ಮುಚ್ಚಿಸಿ ಎಡದಂಡೆಯ ಸುಮಾರು 4200 ಎಕರೆ ಜಮೀನುಗಳಿಗೆ ನೀರು ಒದಗಿಸುವ ಕಾರ್ಯ ಶಾಸಕ ಎಂಆರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇಂದು ನಡೆಯಿತು. ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕಿಂದುವಾಡಿ ಗ್ರಾಮದಲ್ಲಿರುವ ದುರ್ಗಿ ಅಣೆಕಟ್ಟೆಯ ಬಲದಂಡೆಗೆ ಹೆಚ್ಚು ನೀರು ಹರಿದು ಎಡದಂಡೆಯ ಸಾವಿರಾರು ಎಕರೆ ಜಮೀನುಗಳಿಗೆ ಸಮರ್ಪಕವಾಗಿ ನೀರು ಹರಿಯದೆ ಆ ಭಾಗದ ರೈತರು ಬೇಸತ್ತಿದ್ರು. ಸುದೀರ್ಘ ಹೋರಾಟಗಳ ಬಳಿಕ ತಮ್ಮ ಬೇಡಿಕೆ ಈಡೇರಿದ ಹಿನ್ನೆಲೆ ರೈತರು ಶಾಸಕ ಎಂಆರ್ ಮಂಜುನಾಥ್ ಅವರಿಗೆ ಜೈಕಾರಗಳನ್ನು ಹಾಕಿ ಸಂಭ್ರಮಿಸಿದ್ರು. ಇದರಿಂದ 5100 ಎಕರೆಗೆ ಆಗಬೇಕಾಯ್ತು. ಅದ್ರಲ್ಲಿ 850 ಎಕರೆಗೆ ಪಾಳ್ಯದ ಕೆರೆಗೆ ಹೋಗ್ಬೇಕಾಯ್ತು. ಅದಕ್ಕೆ 4200 ನಮ್ಮ 8 ಕೆರೆಗೆ ಬರಬೇಕಾಯ್ತು. ಅವ್ರೇನು ಮಾಡಿದ್ರು 87% ಹತ್ತ ಬಿಟ್ಕೊಂಡು ನಮಗೆ 13% ಬಿಟ್ಟಿದ್ರು, 13% ಬಿಟ್ಟಿದ್ರು. ಇವಾಗ ಮಾನ್ಯ ಶಾಸಕರು ಬಂದು ಆ ಕಡೆ 13% ಬಿಟ್ಬಿಟ್ಟು ನಮ್ಗೆ 87% ಬಿಟ್ಟಿದ್ದಾರೆ. ಈ ಕಡೆ ರೈತರಿಗೆ ಒಳ್ಳೆ ಅನುಕೂಲ ಆಗಲಿ ಅಂದ್ಬಿಟ್ಟು 4300 ಎಕರೆಗೆ ಆಗಬೇಕು. ಎಷ್ಟು? 4300 ಎಕರೆಗೆ. ದುರ್ಗಿ ಅಣೆಕಟ್ಟೆಯ ಗೇಟ್ ಬಂದ್ ಮಾಡಿಸಿರುವ ಹಿನ್ನೆಲೆ ಬಲದಂಡೆಯ 800 ಎಕರೆಗೆ 13% ನೀರು ಹಾಗೂ ಎಡದಂಡೆಯ 4200 ಎಕರೆಗೆ 87% ನೀರು ಹರಿಯಲಿದೆ ಎನ್ನಲಾಗಿದೆ. ಇನ್ನು ಈ ಕುರಿತು ಶಾಸಕ ಎಂಆರ್ ಮಂಜುನಾಥ್ ಅವರು ಮಾತನಾಡಿ, ಕಾಲುವೆಯಲ್ಲಿ ಬರುವ ನೀರನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಕೆರೆಕಟ್ಟೆ ತುಂಬಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಪೋಲಾಗುತ್ತಿದ್ದ ನೀರನ್ನು ತಡೆದು ರೈತರ ಬೇಡಿಕೆಗೆ ಸಹಮತ ವ್ಯಕ್ತಪಡಿಸಿ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಕಾರ್ಯ ಕೈಗೊಳ್ಳಲಾಗಿದೆ ಅಂತ ಹೇಳಿದರು. ಇನ್ನು ಎಡದಂಡೆಗೆ ನೀರು ಹರಿಯುತ್ತಿದ್ದಂತೆ ಹೋರಾಟಗಾರರ ಮೊಗದಲ್ಲಿ ಮಂದಹಾಸ ಮೂಡಿದ್ದು, ಶಾಸಕರ ಪರ ಘೋಷಣೆಗಳನ್ನು ಕೂಗಿ ರೈತರು ಸಂತಸ ವ್ಯಕ್ತಪಡಿಸಿದರು. ಅಲ್ಲದೆ ತಮ್ಮ ಹೋರಾಟವನ್ನು ಕೈಬಿಟ್ಟು ಶಾಸಕರಿಗೆ ಸನ್ಮಾನಿಸಿ ಗೌರವಿಸಿದರು. ಗುಂಡ್ಲಾ ಪ್ರಾಜೆಕ್ಟು 5100 ಎಕರೆ ಕೆರೆಗಳ ಅಚ್ಚುಕಟ್ಟಿಗೆ ಈ ದುರ್ಗಿ ಒಡ್ಡಿನ ಹತ್ರ ನೀರು ವಿಭಾಗ ಆಗಿದೆ. ಎಡದಂಡೆ ಬಲದಂಡೆ ಅಂತ. ಎಡದಂಡೆಗೆ 4000 ಎಕರೆ, ಬಲದಂಡೆಗೆ 800 ಚಿಲ್ಲರೆ ಎಕರೆ. ಆದರೆ ಇಲ್ಲಿ ಈ ಗೇಟು ನಿರ್ಮಾಣದಲ್ಲಿ ಇವತ್ತಿನವರೆಗೆ ನಿರ್ಮಾಣದಿಂದ ಈ ಗೇಟನ್ನು ಮುಚ್ಚಿ 4000 ಚಿಲ್ಲರೆ ಎಕರೆ ಕೆರೆಗಳಿಗೆ ಗ್ರಾಮಗಳಿಗೆ ನೀರನ್ನು ಬಿಡ್ತಕ್ಕಂಥದ್ದಲ್ಲಿ ಅನ್ಯಾಯ ಇತ್ತು. ಈ ಜಾಗದಲ್ಲಿ ಗೇಟ್ ಇಡಿಸೋಕ್ಕೆ ಯಾವ MLAಯಿಂದ ಅಧಿಕಾರಿಯಿಂದ ಆಗಿರಲಿಲ್ಲ. ಇವತ್ತು ಬಂದು ಮಂಜುನಾಥ್ ಅವರು ಗೇಟನ್ನು ಇಡಿಸಿ ಗಂಡುಗೊಲಿ ಅಂತಕ್ಕಂಥ ಒಂದು ಹೆಸರನ್ನು ತಕ್ಕಂತಕ್ಕಂಥ ಒಂದು ಅದ್ವಿತೀಯ ಒಂದು ಕೆಲಸವನ್ನು ಮಂಜುನಾಥ್ ಅವರು MLA ಅವರು ಮಾಡಿದ್ದಾರೆ. ಇದಕ್ಕೆ ನಮ್ಮ ರೈತರ ಪರವಾಗಿ ಮತ್ತು ಮಹಾಜನಗಳ ಪರವಾಗಿ ನಮ್ಮ ಅದ್ವಿತೀಯ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಲೀಕೇಜ್ ಅದು ಆಯ್ತಾ ಇರ್ತದೋ ಯಾವ್ದು ಎಲ್ಲ